ನಮಸ್ಕಾರ. ಹೋದ ಎಪಿಸೋಡ್ ಡೆಡಿಕೇಟೆಡ್ಲಿ ಫಾರ್ ಸಾಫ್ಟ್ವೇರ್ ಎಂಪ್ಲಾಯೀಸ್ ಏನಿದ್ದಾರೆ, ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಸಿಟ್ಟಿಂಗ್ ಜಾಬ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗಾಗಿ ಮಾಡಿದೆ. ಅದರದೇ ಈ ಎಪಿಸೋಡ್ ಕಂಟಿನ್ಯೂ. ಸೊ ಈ ಎಪಿಸೋಡ್ನಲ್ಲಿ ನಾನು ಒಂದು ವಿಷಯ ಬಗ್ಗೆ ದೀರ್ಘವಾಗಿ ಮಾತಾಡ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗೋ ವಿಡಿಯೋ ಇದೆ, ಲಾಸ್ಟ್ವರೆಗೆ ನೋಡಿ. ಯಾಕಂದರೆ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಸಫರ್ ಪಡಿತಾ ಇದ್ದಾರೆ, ತುಂಬ ಜನರಿಗೆ ಸಮಸ್ಯೆ ಇದೆ, ಯಾರಿಗೆ ಹೇಳಬೇಕಂತ ಭಯ. ನಾನು ಏನಾದರೂ ಹೇಳಿದ್ರೆ ಎದುರಿನ ವ್ಯಕ್ತಿ ಇದನ್ನು ಹೇಗೆ ತಗೊಳ್ತಾನೆ, ವೆದರ್ ನಂದೇನು ಇಮೋಷನ್ ಇದೆ, ನಂದೇನು ಫೀಲಿಂಗ್ಸ್ ಇದೆ, ಇದನ್ನು ವ್ಯಾಲ್ಯೂ ಮಾಡ್ತಾನ, ಅಥವಾ ಇದನ್ನು ಜಸ್ಟ್ ಒಂದು ಕಾಮಿಡಿ ಥರ ನನಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಅಥವಾ ಬೇರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಬಿಟ್ಟು ಒಂಥರ ನನಗೆ ಮುಜುಗರ ತೊಗೊಂಡು ಬರ್ತಾನಂತ ನಿಮಗೆ ಭಯ, ಅಥವಾ ಮೈಂಡ್ನಲ್ಲಿ ಒಂದು ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ನಮ್ಮ ಕ್ಲಿನಿಕ್ ಲಾಸ್ಟ್ 15 ಇಯರ್ಸ್ದಿಂದ ಏನಂದರೆ ಲೈಂಗಿಕ ಸಮಸ್ಯೆ, ಫರ್ಟಿಲಿಟಿ ಇಶ್ಯೂ, ಕಪಲ್ ಕೌನ್ಸ್ಲಿಂಗ್, STD ಬಗ್ಗೆ ಮಿತ್ಸು, ಮಾಸ್ಟಿಬ್ಯೂಷನ್ ಬಗ್ಗೆ ಮಿತ್ಸು, ಈ ಥರ ವಿವಿಧ ನಾನಾ ಲೈಂಗಿಕ ಸಮಸ್ಯೆ ರಿಲೇಟೆಡ್ ಎಜುಕೇಷನಲ್ ವಿಡಿಯೋಸ್ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ಸಾಫ್ಟ್ವೇರ್ ಎಂಪ್ಲಾಯ್ನಲ್ಲಿ ಆಗುವ ಎಲ್ಲಕ್ಕಿಂತ ಫಸ್ಟ್ ವಿಷಯ ನಾನು ಅದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದು ಅಂದರೆ ಲಾಸ್ ಆಫ್ ಲಿಬಿಡೋ. ಸರ್, ಲಾಸ್ ಆಫ್ ಲಿಬಿಡೋ ಅಂದರೆ ಏನು? ಲಾಸ್ ಆಫ್ ಲಿಬಿಡೋ ಅಂದರೆ, ನನಗೆ ಪಾರ್ನ್ ನೋಡ್ನಲ್ಲಿ ಇಂಟ್ರೆಸ್ಟ್ ಇದೆ, ಪಾರ್ನ್ ನೋಡಿದ್ರೆ ನನಗೆ ಒಂಥರ ಚೆನ್ನಾಗಿ ಕೂಲಾಗಿ ಫೀಲ್ ಆಗ್ತಾ ಇದೆ, ನಾನು ಪಾರ್ನ್ ನೋಡ್ತಾ ಮಾಸ್ಟರ್ಬೇಟ್ ಮಾಡಿದ್ರೆ ನನಗೆ ಐ ಆಮ್ ಓಕೆ, ಐ ಆಮ್ ಹ್ಯಾಪಿ, ಐ ಆಮ್ ಎಂಜಾಯಿಂಗ್. ಬಟ್ ಸಮ್ ಹೌ ನನಗೆ ಸೆಕ್ಸ್ನಲ್ಲಿ ಇಂಟರೆಸ್ಟ್ ಕಡಿಮೆ ಆಗಿದೆ, ಸೆಕ್ಸ್ ಮಾಡಬೇಕೆಂದು ಇಚ್ಛೆ ಇದೆ, ಅದು ಕಡಿಮೆ ಆಗಿದೆ, ಆಸಕ್ತಿ ಕಡಿಮೆ ಆಗಿದೆ. ನಾನು ಹೆಂಡತಿ ಒಂದೇ ರೂಮ್ನಲ್ಲಿ ಮಲಗ್ತೀವಿ ರಾತ್ರಿ, ಬಟ್ ಎಷ್ಟೋ ತಿಂಗಳಾಗಿದೆ, ಎಷ್ಟೋ ವರ್ಷ ಆಗಿದೆ, ನಾವು ಫಿಸಿಕಲಿ ಕಾಂಟ್ಯಾಕ್ಟ್ಸ್ ಇಲ್ಲ. ದೋ ವಿ ಆರ್ ಶೇರಿಂಗ್ ದ ಸೇಮ್ ಹೋಮ್, ದೋ ವಿ ಆರ್ ಶೇರಿಂಗ್ ದ ಸೇಮ್ ಬೆಡ್, ಬಟ್ ಫ್ರಮ್ ಲಾಸ್ಟ್ 1 year, 1.5 year, 2 years, there is no physical intimacy between both of us. ಅದರ ಅರ್ಥ, ನಾವು ಒಂದೇ ಮನೆಯಲ್ಲಿ ಇದ್ದೀವಿ, ಒಂದೇ ಬೆಡ್ನಲ್ಲಿ ಮಲಗಿದ್ರೂ ನಮ್ಮ ಇಬ್ಬರ ಒಳಗಡೆ ಯಾವುದೋ ರೀತಿ ಲೈಂಗಿಕ ಕ್ರಿಯೆ, ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ. ಸೊ ಇದು ಯಾಕೆ ಆಗ್ತಾ ಇದೆ? ಇದು ಸುಮ್ಮನೆ ಆಗಲ್ಲ, ರೀಸನ್ಸ್ ಇರುತ್ತೆ. ಎಲ್ಲಕ್ಕಿಂತ ಮೇನ್ ರೀಸನ್ ಏನಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದಂದ್ರೆ ಏನು? ಪ್ರತಿ ಒಂದು ಬಾಡಿನಲ್ಲಿ ಅದರದೇ ಆದಂಥ ಒಂದು ಮೆಕ್ಯಾನಿಸಮ್ ಇದೆ, ಬಾಡಿ ಹೇಗೆ ರನ್ ಆಗಬೇಕು. ಸೊ ಇದರಲ್ಲಿ ಬಾಡಿನಲ್ಲಿ ಗ್ರಂಥಿಗಳಿರುತ್ತೆ. ಪ್ರತಿ ಒಂದು ಗ್ರಂಥಿ ಅದರದೇ ಅಂತ ಒಂದು ಕೆಮಿಕಲ್ಲು ಅಥವಾ ಒಂದು ಲಿಕ್ವಿಡ್ ಸೀಕ್ರೆಟ್ ಮಾಡುತ್ತೆ ಅಥವಾ ಉತ್ಪತ್ತಿ ಮಾಡುತ್ತೆ. ಸೊ ಪುರುಷರ ಬಾಡಿನಲ್ಲಿ ಒಂದು ಕೆಮಿಕಲ್ ತುಂಬ ಮುಖ್ಯ, ಅದು ಅಂದರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಹೆಸರಿನಲ್ಲಿನೇ ಟೆಸ್ಟೋ ಅಂದರೆ ಯಾ ಕೆಮಿಕಲ್ ಟೆಸ್ಟಿಕಲ್ಸ್ ದಿಂದ ಉತ್ಪತ್ತಿ ಆಗ್ತಾ ಇದೆ, ಅದು ಟೆಸ್ಟೋಸ್ಟಿರಾನ್. ಇದು ಯಂಗರ್ ಏಜ್ನಲ್ಲಿ ಓವರ್ ದ ಪೀರಿಯಡ್ ಆಫ್ ಲಾಸ್ಟ್ 10 ವರ್ಷನಲ್ಲಿ ಡ್ರಾಸ್ಟಿಕ್ಲಿ ಡ್ರಾಪ್ ಆಗ್ತಾ ಇದೆ.
ಡೇಟಾ ಹೇಳ್ತಾ ಇದೆ, ರಿಸರ್ಚ್ ಹೇಳ್ತಾ ಇದೆ, ತುಂಬಾ ಸ್ಟಡೀಸ್ ಆಗಿದೆ. ಲಾಸ್ಟ್ 10 ವರ್ಷ ಒಳಗಡೆ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಟೆಸ್ಟೋಸ್ಟಿರಾನ್ ಈಸ್ ಡಿಕ್ಲೈನಿಂಗ್. ವಾಟ್ ಕುಡ್ ಬಿ ದ ಪಾಸಿಬಿಲಿಟೀಸ್? ಯಾಕೆ ಈ ತರ ಆಗ್ತಾ ಇದೆ? ಒಂದು, ಓವರ್ ಯೂಸೇಜ್ ಆಫ್ ಟೆಕ್ನಾಲಜೀಸ್, ಕಂಟಿನ್ಯೂಸ್ ಮೈಂಡ್ ನ ಬಿಜಿ ಇಡೋದು. ವರ್ಕ್ ಮಾಡ್ತಾ ಇದ್ದೀರಾ, ಲ್ಯಾಪ್ಟಾಪ್ ನಲ್ಲಿ ಇದ್ದೀರಾ, ವರ್ಕ್ ಮುಗೀತು, ಮೊಬೈಲ್ ಹಿಡಿತೀರಾ, ಮೈಂಡ್ಗೆ ರಿಲ್ಯಾಕ್ಸೇ ಸಿಗ್ತಾ ಇಲ್ಲ. ಮೈಂಡ್ ಆಲ್ವೇಸ್ ಬಿಜಿ. ಸೈನ್ಸ್ ಏನ್ ಹೇಳುತ್ತೆ, ನಿಮ್ ಮೈಂಡ್ಗೆ ಬೋರ್ ಆಗ್ಬೇಕು. ಈಗ ಏನ್ ಮಾಡ್ಲಿ ಅಪ್ಪ ಅಂತ ಮೈಂಡ್ ನಲ್ಲಿ ಥಾಟ್ ಬರ್ಬೇಕು. ನೀವು ಬೋರ್ ಆಗ್ತಾ ಇಲ್ಲ, ಒಂದು. ಎರಡನೇದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಎಷ್ಟೋ ಸಾಫ್ಟ್ವೇರ್ ಎಂಪ್ಲಾಯೀಸ್ ನಲ್ಲಿ ನಾನು ನೋಡ್ತೀನಿ, January 1 ಬಂದಾಗ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಮಾಡ್ತಾರೆ. ಈ ವರ್ಷ ನಾನು ಜಿಮ್ ಸೇರ್ಬೇಕು, ನಾನು ಫಿಸಿಕಲಿ ಫಿಟ್ ಇರಬೇಕು, 5 kg 10 kg ವೇಟ್ ಲಾಸ್ ಮಾಡಬೇಕು, ನನ್ನ ಬಾಡಿ ಶೇಪ್ ನಲ್ಲಿ ಬರಬೇಕು, ನಾನು ಮ್ಯಾಚೋ ಮ್ಯಾನ್ ಆಗಬೇಕು, ನಾನು ಗ್ಲಾಮರಸ್ ಕಾಣಿಸ್ಬೇಕು, ನಾನು ಲುಕ್ ಚೆನ್ನಾಗಿ ಬರಬೇಕು ಅಂತ ಪೂರ್ತಿ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡಿ ಆ ಜಿಮ್ ನಲ್ಲಿ 1 ವರ್ಷದ ಫೀಸ್ ಕಟ್ಟಿ, ಅದು 15,000, ಇವನ್ 20,000 25,000, ಮತ್ತು ಒಂದು ಪರ್ಸನಲ್ ಟ್ರೈನರ್ನ ಇಟ್ಟು ಅವನಿಗೆ ಒಂದು ಮಂತ್ಲಿ 50,000 ಕೊಟ್ಟು ಒಂದು ತಿಂಗಳು, 1.5 ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ತಿಂಗಳು, ಜನವರಿಗೆ ಸ್ಟಾರ್ಟ್ ಮಾಡಿ ಮಿಡ್ ಫೆಬ್ರವರಿ ಅಥವಾ ಮಾರ್ಚ್ ಬರ್ತಾ ಬರ್ತಾ ಆ ಮೂಡ್ ಹೋಗ್ಬಿಡೋದೆ. ಸೊ ವ್ಯಾಯಾಮ ಇಲ್ಲ. ಬಿಡಿ, ಜಿಮ್ ಬಿಡಿ, ರೆಗ್ಯುಲರ್ ಪಾರ್ಕ್ ನಲ್ಲಿ ವಾಕ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಕೀಗಲ್ ಎಕ್ಸರ್ಸೈಸ್ ಮಾಡೋದು, ರಾತ್ರಿ ಮಲಗೋಗ ಅನ್ಸುತ್ತೆ ಮಾಡೋಣ ಅಂತ ಬೆಳಗ್ಗೆ, ಬಟ್ ಸಮ್ ಹೌ ಮೈಂಡ್ ಒಪ್ಪಲ್ಲ. ಬಿಕಾಸ್ ನಾವು ಮೈಂಡ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ತಾ ಇಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಮೈಂಡ್ದೇ ನಾವು ಕೇಳ್ತಾ ಇದೀವಿ, ನಮ್ದು ಮೈಂಡ್ ಕೇಳ್ತಾ ಇಲ್ಲ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದ್ರೆ ಬಾಡಿನಲ್ಲಿ ಮೆಟಾಬಾಲಿಸಮ್ ವೀಕ್ ಆಗುತ್ತೆ, ಮೆಟಾಬಾಲಿಸಮ್ ವೀಕ್ ಆದ್ರೆ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಲೋ ಆಗುತ್ತೆ. ಒಂದಾಯ್ತು. ಎರಡನೇದು, ಲೇಟ್ ನೈಟ್ ಸ್ಲೀಪಿಂಗ್. ಬಾಡಿದೇ ಆದಂತ ಒಂದು ಇಮ್ಯೂನ್ ಮೆಕ್ಯಾನಿಸಮ್ ಇದೆ. ಬಾಡಿ ಇಸ್ ನಥಿಂಗ್ ಬಟ್ ಒನ್ ಮಷೀನ್. ಈ ಮಷೀನ್ಗೆ ನಾವು ಹೇಗೆ ಒಂದು ಸೆಟ್ಟಿಂಗ್ ಮಾಡ್ಕೊಡ್ತೀವಿ, ಒಂದು AI ಸಿಸ್ಟಮ್ ಇದೆ ಅಂತ ತಿಳ್ಕೊಡಿ. ಚಾಟ್ GPT ಇದೆ. ಚಾಟ್ GPT ನೀವು ಏನೋ ಕೇಳಿ ಅದನ್ನ ಆನ್ಸರ್ ಮಾಡುತ್ತೆ. ಹೆಂಗ್ ಮಾಡುತ್ತೆ ಅಂದ್ರೆ, ಅದರಲ್ಲಿ ಆ ಡೇಟಾ ಸೆಂಟರ್ ಇದೆಲ್ಲ, ಆ ತರ ವರ್ಡ್ಸ್ ಫೀಡ್ ಮಾಡಿದ್ದಾರೆ. ಈ ತರ ಕ್ವಶನ್ ಬಂದ್ರೆ ಈ ತರ ಆನ್ಸರ್ ಬರಬೇಕು ಅಂತ. ಸೊ ಬಾಡಿದೇ ಆದಂತ ಬಾಡಿದ ಒಂದು ಮೆಕ್ಯಾನಿಸಮ್ ಇದೆ. ಡೇ ಟೈಮ್ ನಲ್ಲಿ ವರ್ಕ್ ಮಾಡಬೇಕು, ನೈಟ್ ಟೈಮ್ ನಲ್ಲಿ ಮಲಗಬೇಕಂತ. ಬಟ್ ಇವಾಗ ಏನಾಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಉಲ್ಟಾ ಆಗ್ತಾ ಇದೆ ಅಂದ್ರೆ, ಯಾವಾಗ ಮಲಗಬೇಕು ಅವಾಗ ಎಚ್ಚರಿಕೆ ಇರ್ತಾ ಇದ್ದೀರಾ, ಯಾವಾಗ ಎಚ್ಚರಿಕೆ ಇರಬೇಕು ಅವಾಗ ಮಲಗ್ತಾ ಇದ್ದೀರಾ. ಸೊ ಬಾಡಿದೇನ್ ಡೇಟಾ ಸೆಂಟರ್ ಇದೆಯಲ್ಲ, ಅದು ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಮಲಗ್ಲಾ ಅಥವಾ ಕೆಲಸ ಮಾಡ್ಲಾ, ಅಥವಾ ಕೆಲಸ ಮಾಡ್ಲಾ ಅಥವಾ ಮಲಗ್ಲಾ. ಇದರಲ್ಲಿ ಸ್ವಲ್ಪ ಬಾಡಿನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್, ಹಾರ್ಮೋನ್ಸ್ ಲೈಕ್ ವಿಚ್ ಇಸ್ ಆರ್ ಡೇಂಜರಸ್, ಕಾರ್ಟಿಸಾಲ್ ಜಾಸ್ತಿ ಆಗ್ತಾ ಇದೆ. ಬಾಡಿನಲ್ಲಿ ಒಂಥರ ಇನ್ಫ್ಲಮೇಷನ್ ಬರ್ತಾ ಇದೆ. ಬಾಡಿನಲ್ಲಿ ಸ್ವಲ್ಪ ಏನೋ ವೀಕ್ನೆಸ್ ಇದೆ, ಕೈಕಾಲಿನಲ್ಲಿ ನಿಶಕ್ತಿ, ಏನೋ ಒಂದು ಕೆಲಸ ಮಾಡ್ಬೇಕಂತ ಎನರ್ಜಿ ಇಲ್ಲ. ಇದು ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಲ್ಯಾಕ್ ಆಫ್ ಸ್ಲೀಪ್. ಆಮೇಲೆ ಅಡಿಕ್ಷನ್ ಟು ಪಾರ್ನ್ಸ್. ತುಂಬಾ ಸಾಫ್ಟ್ವೇರ್ ಎಂಪ್ಲಾಯಿನಲ್ಲಿ ಇದು ನಾನು ಬಹಳ ನೋಡಿದ್ದೀನಿ. ಮುಜುಗರ ಪಡಿಬೇಡಿ, ವಾಟ್ ಎವರ್ ಇಟ್ ಇಸ್ ಯು ಶುಡ್ ಅಕ್ಸೆಪ್ಟ್ ಇಟ್. ಇಂಟರ್ನೆಟ್ ಇದೆ, ನಿಮಗೆ ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ನೋಡ್ಬೇಕಂತ ಗೊತ್ತಿದೆ. ಪಾರ್ನ್ ಮೂವಿ ನೋಡೋದು, ಮಾಸ್ಟರ್ಬೇಟ್ ಮಾಡೋದು, ಪಾರ್ನ್ ಮೂವಿ ನೋಡೋದು,
ಬೆಡ್ ಮೇಲೆ ರಬ್ ಮಾಡೋದು, ಪಾನ್ ಮೂವಿ ನೋಡೋದು, ಪೆನಿಸ್ನ ರಫ್ಲಿ ಹ್ಯಾಂಡಲ್ ಮಾಡೋದು, ಇವೆಲ್ಲ ಮಾಡಿ ದ ಸ್ಪಂಜ್ ಕ್ವಾಲಿಟಿ ಪೆನಿಸ್ ಡ್ಯಾಮೇಜ್ ಮಾಡಿದ್ದೀರಾ. ಎವ್ರಿ ಟೈಮ್ ನೀವು ಪಾರ್ನ್ ನೋಡ್ತಾ ಇದ್ದೀರಾ, ಮೈಂಡಲ್ಲಿ ಡೊಪಾಮಿನ್ ರಿಲೀಸ್ ಆಗ್ತಾ ಇದೆ. ಈ ಸಣ್ಣ ಫಾರ್ಮ್ನಲ್ಲಿ ಯಾವಾಗ ಡೊಪಾಮಿನ್ ರಿಲೀಸ್ ಆಗುತ್ತೆ ನೋಡಿ, ಅದು ಏನು ಮಾಡುತ್ತೆ, ನಿಮಗೆ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಏನಿರುತ್ತಲ್ಲ ಅದನ್ನ ಕಿಲ್ ಮಾಡುತ್ತೆ. ಆಮೇಲೆ ಬಾಡಿ ಶೇಮಿಂಗ್ ಅಂದ್ರೆ ಏನು? ನೀವು ಪಾನ್ ನೋಡ್ತೀರಾ, ಪಾನಲ್ಲಿ ಯಾವುದೋ ಒಂದು ಮಹಿಳೆ ಫುಲ್ ಅಟ್ರಾಕ್ಷನ್ ಆಗಿ ನೋಡಕ್ಕೆ, ಫುಲ್ ಫೇರ್, ಬೂಬ್ಸ್ ತುಂಬಾ, ಬಟಕ್ಸ್, ಕವರು, ಶೇಪು ಎಲ್ಲ ನೋಡ್ಬಿಟ್ಟು ಆ ಥರ ಒಂದು ಫ್ಯಾಂಟಿಸಿ ಕ್ರಿಯೇಟ್ ಮಾಡುತ್ತೆ ಮೈಂಡ್ನಲ್ಲಿ. ಓ, ನನ್ನ ಹೆಂಡತಿ ಹಿಂಗಿಲ್ವಲ್ಲ, ನನ್ಗೆ ಈ ಥರ ಪಾರ್ಟ್ನರ್ ಸಿಕ್ಕಿದ್ರೆ ಹೆಂಗಾಗ್ತಿತ್ತು, ಇಷ್ಟು ಮಜಾ ನಾನು ಮಾಡ್ಬೋದಾಗಿತ್ತಲ್ಲ ಅಂತ ಸುಮ್ಮನೆ ಅವನ ಮೈಂಡ್ನಲ್ಲಿ ಕೆಟ್ಟ ಬುದ್ಧಿ, ಕೆಟ್ಟ ವಿಚಾರ. ಸೊ ಆ ಪರ್ಟಿಕ್ಯುಲರ್ ಮಾಡೆಲ್ಗೆ ತಮ್ಮ ಶ್ರೀಮತಿಗೆ ಅಥವಾ ತಮ್ಮ ಪಾರ್ಟ್ನರ್ ಜೊತೆಗೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅವ್ರಿಗೆ ನೋಡ್ಬಿಟ್ಟು ಮತ್ತೆ ಇವ್ರ ಜೊತೆಗೆ ನಿಮ್ಗೆ ಸೇರ್ಬೇಕಂತ ಇಚ್ಛೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ ಫುಡ್ ಹ್ಯಾಬಿಟ್ ಸರಿ ಇಲ್ಲ. ಆನ್ ಆಫ್ ಸಡನ್ ಕೈನಲ್ಲಿ ಸಾಕಷ್ಟು ದುಡ್ಡು ಬಂದಿದಿರುತ್ತೆ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಓವರ್ ಈಟಿಂಗ್, ಏನು ಪಿಜ್ಜಾಸು, ಬರ್ಗರ್ಸು, ಮೋಮೋಸು, ಸ್ವೀಟ್ಸ್, ಆಮೇಲೆ ಇವು ಚಿಪ್ಸು, ಬೇಕರಿ ಐಟಮ್ಸು, ಇವೆಲ್ಲ ತಿಂದು ಏನಾಗ್ತಾ ಇದೆ, ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಇದೆ, ವೇಟ್ ಗೇನ್ ಆಗ್ತಾ ಇದೆ. ಇವೆಲ್ಲ ಲಾಸ್ ಆಫ್ ಲಿಬಿಡೋ ಅಂದ್ರೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಕಡಿಮೆ ಆಗಕ್ಕೆ ಕಾರಣಗಳು. ಎಲ್ಲ ಸರಿ, ನಾನು ಒಪ್ಕೊಳ್ತೀನಿ. ಇವಾಗ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಒಂದೇ, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಬೇಗ ಬೆಳಗ್ಗೆ ಎದ್ದೇಳಬೇಕು, ಒಳ್ಳೆ ವ್ಯಾಯಾಮ ಮಾಡಬೇಕು, ಒಳ್ಳೆ ಬ್ಯಾಲೆನ್ಸ್ ಫುಡ್ ತಗೋಬೇಕು, ಒಳ್ಳೆ ನಿಮ್ಗೆ ಯಾವ ಮ್ಯೂಸಿಕ್ ಇಷ್ಟ ಇದೆ ಅದು ಮ್ಯೂಸಿಕ್ ಕೇಳಬೇಕು, ಪಾನ್ ಮೂವಿದಿಂದ ದೂರ ಇರಬೇಕು. ಓಕೆನಾ? ಮಸ್ಟರ್ಬೇಷನ್ ಹ್ಯಾಬಿಟ್ ಇದ್ರೆ ಅದನ್ನ ಬಿಡಬೇಕು. ಪಾರ್ಟ್ನರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಪಾರ್ಟ್ನರ್ ಲೈಕ್ ಬಗ್ಗೆ, ಪಾರ್ಟ್ನರ್ ಡಿಸ್ಲೈಕ್ಸ್ ಬಗ್ಗೆ ತಾವು ಡೀಟೇಲ್ ಆಗಿ ಗೊತ್ತಿರಬೇಕು. ಅವ್ರ ಜೊತೆಗೆ ಕಮ್ಯುನಿಕೇಶನ್ ಚೆನ್ನಾಗಿ ಬಿಡಬೇಕು, ಅವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು, ಲವ್ ಚೆನ್ನಾಗಿರ್ಬೇಕು, ಅಟ್ಯಾಚ್ಮೆಂಟ್ ಚೆನ್ನಾಗಿರ್ಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಎಷ್ಟೋ ಜನರಿಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ, ಬಟ್ ಅವ್ರಿಗೆ ಭಯ ಏನಂದ್ರೆ ಯಾರಿಗೆ ಹೇಳಿ ಅಥವಾ ಯಾರಿಗೆ ತೋರಿಸಿ. ಸೊ ನಾವಿದ್ದೀವಿ ನಿಮ್ಮ ಸೇವೆಗೆ. ನನ್ನ ಕ್ಲಿನಿಕ್ನಲ್ಲಿ ನಿಮ್ಮ ಪ್ರೈವೇಸಿ ಬಗ್ಗೆ 100% ಏನು ಸಮಸ್ಯೆ ಇಲ್ಲ. ಇಟ್ ಈಸ್ ಪ್ಯೂರ್ಲಿ ಆನ್ ಅಪಾಯಿಂಟ್ಮೆಂಟ್ ಬೇಸಿಸ್. ನಿಮ್ಗಿಂತ ಮುಂಚೆ ಯಾರು ಬಂದು ಹೋಗಿದ್ದಾರೆ, ನಿಮ್ಮ ಆದಮೇಲೆ ಯಾರು ಬರ್ತಾರೆ ಯಾರಿಗೆ ಗೊತ್ತಿರಲ್ಲ. ಇಟ್ ಈಸ್ ಎ ಸೆಕ್ಯೂರ್ ಪ್ಲೇಸ್, ಇಟ್ ಈಸ್ ಎ ವೆರಿ ಕಾನ್ಫಿಡೆನ್ಷಿಯಲ್ ಪ್ಲೇಸ್. ನನ್ನ ಹತ್ರ ತುಂಬ VVIPs ಬರ್ತಾರೆ, ಬಟ್ ಯಾರು ಬರ್ತಾರೆ ಯಾರಿಗೆ ಗೊತ್ತಿಲ್ಲ. ಸೊ ಇಫ್ ಇನ್ ಕೇಸ್ ತಾವು ಏನಾದರೂ ಈ ಥರ ಸಫರಿಂಗ್ನಲ್ಲಿ ಇದ್ದೀರಾ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಾನು ಮಾಡಿಕೊಡ್ತೀನಿ. ಆನ್ಲೈನ್ನಲ್ಲಿ ಕೂಡ ತಾವು ಕನ್ಸಲ್ಟ್ ಮಾಡ್ಬೋದಂದರೆ ತಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಒಂದು ಸ್ಲಾಟ್ ಬುಕ್ ಮಾಡಿ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್, ಅದು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಆ ಪ್ರಕಾರ ಮಾಡೋಣ. ಸೊ ಸಾಫ್ಟ್ವೇರ್ ಎಂಪ್ಲಾಯ್ನಲ್ಲಿ ಇದು 2ನೇ ಎಪಿಸೋಡು, ಲಾಸ್ ಆಫ್ ಲಿಬಿಡೋ ಅಥವಾ ಸೆಕ್ಸ್ ಮಾಡುವ ಇಚ್ಛೆ ಕಡಿಮೆ ಆಗಿದೆ ಈ ಬಗ್ಗೆ. ನೆಕ್ಸ್ಟ್ ಎಪಿಸೋಡ್ 3 ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಮತ್ತು ಈ ಎಲ್ಲ 8-9 ಏನು ವಿಡಿಯೋಸ್ ಆಗುತ್ತೆ, ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ದಯವಿಟ್ಟು ನೋಡಿ. ನಮಸ್ಕಾರ.